ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ವರ್ಧನಿಗಂತೂ ಬಾಲ ಹೊಡೆದಿರೋದೇ ನೆನಪಾಗ್ತಿರುತ್ತೆ. ವರ್ಧ ಹೊಡೆಯುವಾಗ ಕೇಳಿರ್ತಾನೆ, ನಾನು ನಿನ್ನ ಮುಖ ತೋರಿಸು, ಮುಖ ಮುಚ್ಕೊಂಡು ಹೊಡಿತಿದ್ಯಲ್ಲ, ನೀನು ಎಂಥ ಹೇಡಿ ಇರ್ಬೋದು ಅಂತ ವರ್ಧ ಹೇಳುವಾಗ, ಬಾಲ ಇದ್ದವನು ಒಂದು ಟೈಮ್ ಬಂದಾಗ ನಾನು ಯಾರು, ನನ್ನ ಮುಖ ನಿನಗೆ ತೋರಿಸ್ತೀನಿ ಅಂತ ಹೊಡೆದಿದ್ದೇ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ರೌಡಿ ಬಂದು ಬಸ್ ಅವ್ರು ಸಿಗಲೇ ಇಲ್ಲ, ಅವಳು ಮತ್ತು ಅವನು ಇಬ್ಬರು ಸಿಗಲೇ ಇಲ್ಲ ಅಂದಾಗ ವರ್ಧನಿಗೆ ತುಂಬ ಶಾಕ್ ಆಗುತ್ತೆ. ಸಿಗ್ಲಿಲ್ವಾ, ಮತ್ತು ಅವ್ರು ಎಲ್ಲಿ ಹೋದರು, ಎಲ್ಲಿ ತಪ್ಪಿಸ್ಕೊಂಡು ಹೋದರು ಅಂತ ಯೋಚನೆ ಮಾಡ್ತಾನೆ. ರೌಡಿ ಇದ್ದವನು ಒಂದು ಮಾತು ಹೇಳ್ತಾನೆ, ಬಸ್ಸು ನಾನೊಂದು ಹೇಳ್ತೀನಿ, ಅವರು ನೋಡಿದರೆ ನನಗೆ ಯಾಕೋ ಬಾಲ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ವರ್ಧ ಮಾತ್ರ ನಂಬೋದೇ ಇಲ್ಲ. ಬಾಲನ, ಚೇಚೆ ಇಲ್ಲ, ಬಾಲ ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಹಾಗಾದರೆ ಮಣಿ ಏನಾದ್ರು ಇರ್ಬೋದೇನೋ ಅಂತ ವರ್ಧ ಚಿಂತೆ ಮಾಡ್ತಾನೆ. ಹೋಗು, ಆ ಮಡಿನ ಕೂಡಾಕಿದ್ದೀವಲ್ಲ ಕರ್ಕೊಂಡು ಬಾ, ಅವನ ಹತ್ರನೇ ತಿಳ್ಕೊಳ್ಳೋಣ ಅಂತ ಹೇಳ್ತಾನೆ. ಈ ಕಡೆ ರೌಡಿ ಹೋಗಿ ಮಣಿನ ಕರ್ಕೊಂಡು ಬರ್ತಾನೆ. ಮಣಿ ಬಂದವನೇ ವರ್ಧ ನೋಡಿ ಜೋರಾಗಿ ನಗಾಡ್ಬಿಡ್ತಾನೆ. ಯಾಕಂದರೆ ಬಾಲ ಹೊಡೆದಿರೋದಕ್ಕೆ ವರ್ಧನ್ ಕೆನ್ನೆ ಎಲ್ಲ ಊದಿ ಕೆಂಪಾಗೋಗಿರುತ್ತೆ. ಅದನ್ನ ನೋಡಿ ಮಣಿಗಂತೂ ಗೊತ್ತಿರುತ್ತೆ, ಯಾಕಂದರೆ ಬಾಲನೇ ಇದು ಹೊಡೆದಿರೋದು ಅಂತ ಮಣಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಜೋರಾಗಿ ನಗಾಡ್ತಾನೆ. ಯಾಕೆ ನಗಾಡ್ತಿದ್ಯಾ ಅಂತ ವರ್ಧ ಸಿಟ್ಟಲ್ಲಿ ಕೇಳ್ದ. ಅಲ್ಲ ನಿನಗೂ ಒಬ್ಬ ಹೊಡೆಯೋ ಗಂಡಸು ಇದಾನಲ್ಲ, ಅವನಿಗೆ ಮೊದಲು ಥ್ಯಾಂಕ್ಸ್ ಹೇಳು. ಭಾರಿ ಅಟ್ಟಹಾಸದಿಂದ ಮೆರೀತಿದ್ದೆ, ನನಗೆ ಯಾರು ಏನು ಮಾಡೋಕ್ಕಾಗಲ್ಲ, ನಾನು ನಡೆದಿದ್ದೆ ದಾರಿ ಅಂತ ಭಾರಿ ನೀನು ಹಾರಾಡ್ತಿದ್ದೆ. ಆದರೆ ನಿನ್ನನ್ನು ಒಬ್ಬ ದಂಡಿಸೋಂಥ ಇದಾನಲ್ಲ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾನೆ. ಹಾಗಾಗಿ ವರ್ಧನಿಗೆ ಹಾಗಾದರೆ ಮಣಿನೂ ಸಹಾಯ ಮಾಡಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಕೊನೆಗೆ ಮಣಿ ರೌಡಿಗೆ ಹೇಳ್ತಾನೆ, ಸರಿಯಪ್ಪ ಹೋಗಿ ನನ್ನನ್ನು ಕರ್ಕೊಂಡೋಗಿ ಇನ್ನೇನು ಕೂಡಾಕ್ತೀಯಲ್ಲ ಕೂಡಾಕು ಅಂತ ಹೇಳ್ತಾರೆ. ಆದರೆ ವರ್ಧನಿಗೆ ಮಾತ್ರ ಯಾರಿರ್ಬೋದು, ಅವಳಿಗೆ ಯಾರು ಸಹಾಯ ಮಾಡಿರ್ಬೋದು, ಅದೂ ಅಲ್ಲದೆ ಬೇಲ್ ಕೊಟ್ಟಿದ್ದಲ್ಲದೆ ನಾನು ಅವಳನ್ನ ಕಿಡ್ನಾಪ್ ಕರ್ಕೊಂಡು ಬಂದಿರೋ ವಿಚಾರನೂ ಗೊತ್ತಾಗಿ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರಲ್ಲ ಅಂತ ತುಂಬ ಥಿಂಕ್ ಮಾಡ್ತಾನೆ. ಇಲ್ಲಿ ಕಾವೇರಿ ಮಾತ್ರ, ನೋಡು ಬಾಲ, ನಾನಂತೂ ನಿನ್ನ ಜೊತೆ ಬರಲ್ಲ, ಸುಮ್ಮನೆ ನೀನು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಿರ್ತಾರೆ. ಆದರೆ ಬಾಲ ಮಾತ್ರ, ಇಲ್ಲ ಕಾವೇರಿ, ನಾನು ನಿಮ್ಮ ಅಣ್ಣನಿಗೆ ಮಾತು ಕೊಟ್ಟಿದ್ದೀನಿ, ನಿನ್ನನ್ನು ಜೋಪಾನಾಗಿ ಕರ್ಕೊಂಡೋಗಿ ಅವನಿಗೆ ತಲುಪಿಸ್ತೀನಿ ಅಂತ ಹೇಳಿದ್ದೀನಿ, ಹಾಗಾಗಿ ನಾನು ನಿನ್ನ ಜೊತೆ ಬರ್ತೀನಿ ಅಂದಾಗ ಕೇಳ್ತಾನೆ ಇರಲ್ಲ. ಇಲ್ಲ ಬೇಡ, ನಾನು 10 ವರ್ಷ ಜೈಲಲ್ಲಿರೋ ಕಾರಣನೇ ನೀನು, ಅವಾಗೆಲ್ಲ ನನ್ನ ಮಾತು ನೀನು ನಂಬಲಿಲ್ಲ, ನನ್ನನ್ನು ಕತ್ಲೆ ಕೋಣೆಲೇ ಇರುವಂಗೆ ಮಾಡಿದೆ, ಆದರೆ ಈಗ ನನ್ನ ಜೊತೆ ಬರ್ತೀನಿ ಅಂತ ಇನ್ನೊಂದು ಹೊಸ ನಾಟಕ ಮಾಡ್ತಿದ್ದೀಯ ಅಂತ ಕಾವೇರಿ ಬೈತಾಳೆ. ಆದರೆ ಬಾಲ ಮಾತ್ರ, ನೋಡು ಕಾವೇರಿ, ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದೀನಿ. ಹೌದು, ನನಗೆ ಆವಾಗ ಸತ್ಯ ಏನು ಅಂತ ಗೊತ್ತಿರಲಿಲ್ಲ, ಆದರೆ ಈಗ ನನಗೆ ಸತ್ಯ ಎಲ್ಲ ಅರ್ಥ ಆಗಿದೆ ಅಂದಾಗ, ಹೌದಾ, ನಿನಗೆ ಸತ್ಯ ಎಲ್ಲ ಗೊತ್ತಾಯ್ತಾ, ಆದ್ರೂ ನೀನು ವರ್ಧನ್ ಜೊತೆನೇ ಇದೆಯಾ ಅಂದರೆ ನಿನ್ನನ್ನು ನಾನು ಹೇಗೆ ನಂಬಲಿ, ನಿನ್ನನ್ನಂತೂ ನಾನು ಯಾವ ಕಾರಣಕ್ಕೂ ನಂಬಲ್ಲ ಅಂತ ಕಾವೇರಿ ಹೇಳ್ತಾರೆ. ಇಲ್ಲ, ನಾನು ನಿಜವಾಗ್ಲೂ ಬದಲಾಗಿದ್ದೀನಿ, ನನಗಿನ್ನು ನೀನು ಯಾವುದೇ ರೀತಿ ಕಷ್ಟದಲ್ಲಿರಬಾರ್ದು, ನಿನಗೆ ಆ ವರ್ಧನ್ ಕಡೆ ಯಾವುದೇ ರೀತಿ ತೊಂದರೆ ಆಗಲ್ಲ, ನಾನು ನಿನ್ನನ್ನು ಕಾಪಾಡ್ತೀನಿ, ಬಾ, ನಿನ್ನನ್ನು ಮನೆ ತನಕ ನಾನು ಬಿಡ್ತೀನಿ ಅಂದಾಗ ಕಾವೇರಿ ಮಾತ್ರ, ಬೇಡ, ನೀನು ನನ್ನನ್ನು ನಡು ರಸ್ತೆಯಲ್ಲಿ ಅಂದರೆ ಜೈಲಲ್ಲಿರೋ ಹೊತ್ತಿಗೆ ನನ್ನನ್ನು ಬಿಟ್ಟು ಹೋದೆ, ನೀನು ಎಷ್ಟೋ ಸಲ ಜೈಲಿಗೆ ಬಂದೆ, ಆದರೆ ಬಂದಿದ್ಯಾಕೆ, ನೀನು ವರ್ಧನ್ ಮುಂದೆ ಏನು ಪ್ಲ್ಯಾನ್ ಮಾಡ್ತಿದ್ಯಾ, ಅವನಿಗೆ ಏನು ತೊಂದರೆ ಕೊಡೋಕ್ಕೆ ಏನಾದ್ರು ಸಂಚು ಮಾಡ್ತಿದ್ಯಾ ಅಂತ ವಿಚಾರ ಮಾತ್ರ ತಿಳ್ಕೊಳಕ್ಕೆ ಮಾತ್ರ ನೀನು ಜೈಲಿಗೆ ಬರ್ತಿದ್ದೆ, ಆದರೆ ನೀನು ಹೆಂಗಿದ್ಯಾ, ನಾನು ಹೆಂಗಿದ್ದೀನಿ ಅಂತ ನೀನು ಒಂದು ಸಲನೂ ಕೇಳೋಕ್ಕೆ ಬಂದಿರಲಿಲ್ಲ. ಹಾಗಾಗಿ ನೋಡು ಬಾಲ, ನೀನು ನನ್ನ ಲೈಫಲ್ಲಿ ಮುಗ್ದೋಗಿರೋ ಅಧ್ಯಾಯ, ನೀನು ಯಾವ ಕಾರಣಕ್ಕೂ ನನ್ನ ಜೀವನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 10 ವರ್ಷ ನಾನು ಜೈಲಲ್ಲಿದ್ನಲ್ಲ, ನನ್ನ ಭವಿಷ್ಯನೇ ನಾನು ಕಳ್ಕೊಂಡಿದ್ದೀನಿ, 10 ವರ್ಷ ನನ್ನ ಜೀವನನೇ ನಾನು ಕಳ್ಕೊಂಡಿದ್ದೀನಿ, ಹಾಗಾಗಿ ಒಂದು ಸಲ ನಾನು ನಿನ್ನನ್ನು ನಂಬಿ ಬಂದಿರೋಕ್ಕೆ ನಾನು ಈಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಹಾಗಾಗಿ ಯಾವ ಕಾರಣಕ್ಕೂ ನೀನು ನನ್ನ ಹಿಂದೆ ಬರಬೇಡ ಅಂದಾಗ, ನೋಡು ಕಾವೇರಿ, ಈಗ ಕತ್ಲೆ ಬೇರೆ ಆಗಿದೆ, ನಾನೇನು ನಿನಗೆ ತೊಂದರೆ ಕೊಡಲ್ಲ, ನೀನು ಮುಂದೆ ಹೋಗ್ತಿರು, ನಾನು ನಿನ್ನ ಹಿಂದೆ ಮನೆ ತನಕ ಬರ್ತೀನಿ, ಮನೆ ತನಕ ಬಿಟ್ಟು ಸತ್ಯನ ಹತ್ರ ಹೇಳಿ, ರಾಣಿ ಏನಾದ್ರು ಇದ್ದರೆ, ಇವನೇನಾದ್ರು ಮನೆಗೆ ಬಂದರೆ ರಾಣಿನೇನಾದ್ರು ನೋಡಿಬಿಡ್ತಾನೇನೋ ಅಂತ ಇಲ್ಲಿ ಕಾವೇರಿಗೆ ಚಿಂತೆ ಆಗ್ತಿರುತ್ತೆ. ಇವಳು ಎಷ್ಟು ಬೇಡ, ನೀನು ಬರಬೇಡ ಅಂದ್ರೂ ಇಲ್ಲಿ ಬಾಲ ಮಾತ್ರ ಅವಳು ಹಿಂದೆನೇ ಬರ್ತಾ ಇರ್ತಾನೆ. ಇಲ್ಲಿ ಸರಳಂಗೆ ಅವ್ರ ಅಮ್ಮ ಯಾವಾಗಲೂ ನಿನಗೇನು ತಿಳಿಯಲ್ಲ, ನಿಂಗೇನು ತಿಳಿಯಲ್ಲ ಅಂತ ಹೇಳ್ತಿರೋದು ನೋಡಿ ಸಿಟ್ಟು ಬರುತ್ತೆ. ಯಾಕಮ್ಮ ನಮ್ಮ ಮನೆಯವ್ರ ಮುಂದೆ ಅಂದರೆ ಸತ್ಯನ ಮುಂದೆ ಆ ಥರ ಎಲ್ಲ ಹೇಳ್ತಿದ್ದೀರಲ್ಲ, ಯಾವಾಗಲೂ ನೋಡಿದ್ರು ಇವಳಿಗೆ ಏನೂ ಗೊತ್ತಾಗಲ್ಲ ಅಂತ ನನ್ನನ್ನು
ಕಳಿಸ್ತಿರಲ್ಲ ಅಮ್ಮ ಅಂದಾಗ ಮತ್ತೇನೇ ಮಾಡೋದು. ಈಗ ಬಾಲನ ಬರ್ತಾನೆ ಅಂತ ಹೇಳಿರ್ತಾನೆ. ಅದು ಅಲ್ಲದೆ ಕಾವೇರಿನ ಬಾಲನೇ ಕರ್ಕೊಂಬರ್ತೀನಿ ಅಂತ ಹೇಳಿದ್ದು ನಮಗೆ ಒಳ್ಳೇದಾಯ್ತು ತಾನೇ. ಹೇಗಾರು ಮನೆಯಲ್ಲಿ ರಾಣಿ ಇದ್ದಾಳೆ, ರಾಣಿನ ಹೇಗಾರು ಬಾಲ ನೋಡೇ ನೋಡ್ತಾನೆ. ಅವನು ನೋಡಿ ಆ ಕಡೆ ಕಾವೇರಿ ಮತ್ತು ರಾಣಿನ ಈ ಮನೆಯಿಂದ ಕರ್ಕೊಂಡು ಹೋಗೇ ಹೋಗ್ತಾರೆ. ಈಗ ನಿನಗೂ ಮತ್ತು ನಿನ್ನ ಗಂಡನಿಗೂ ಯಾವಾಗಲೂ ಜಗಳ ಆಗ್ತಿರೋದು ಯಾವ ವಿಚಾರ ಕೇಳು? ಈ ರಾಣಿ ಮತ್ತು ರಾಣಿ ಅಮ್ಮ ಕಾವೇರಿಯಿಂದ. ಅವರಿಬ್ಬರೇ ಈ ಮನೇಲಿ ಇರಲ್ಲ ಅಂದರೆ ನಿನಗೂ ಮತ್ತು ನಿನ್ನ ಗಂಡನಿಗೆ ಜಗಳ ಎಲ್ಲೇ ಆಗುತ್ತೆ ಅಂತ ಪುಟ್ಟಕ್ಕ ಹೇಳ್ತಾರೆ. ಆ ಕಡೆ ಸರಳ ಇದ್ದವಳು, ಹೌದಮ್ಮ ಹೌದು, ಮೊದಲು ಅವರಿಬ್ಬರನ್ನ ಹೇಗಾರು ಮಾಡಿ ಮನೆಯಿಂದ ಕಳಿಸ್ಬೇಕು. ಆಮೇಲೆ ಇವರು ನನ್ನ ಮಕ್ಕಳು ಮತ್ತು ನನ್ನನ್ನು ಮೊದಲು ಹೇಗೆ ಅಂದರೆ ಇಷ್ಟಪಡ್ತಿದ್ರು ಹಾಗೆ ಅವ್ರು ನಮ್ಮನ್ನು ಇಷ್ಟಪಡ್ತಾರೆ ಅಂತ ಇವರಿಬ್ಬರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸತ್ಯ ಮತ್ತು ಸೀನು ಮಾತಾಡ್ತಿರುವಾಗ ಕಾವೇರಿ ರಾಣಿ ಬಂದು ಹೇಳ್ತಾರೆ, ಮಾಮ ಅಮ್ಮ ಇಷ್ಟೊತ್ತಾದರೂ ಬರಲೇ ಇಲ್ಲಲ್ಲ, ಅದು ಅಲ್ಲದೆ ಸೂರ್ಯ ಮಾಮ ಹೋಗಿ ಚಂದಮಾಮ ಬರ್ತಾ ಇದ್ದಾನೆ, ಇಷ್ಟು ಕತ್ಲೆ ಆಗಿದೆ, ಅಮ್ಮ ಮಾತ್ರ ಬರ್ತಾನೆ ಇಲ್ಲಲ್ಲ ಮಾಮ, ನನಗಂತೂ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಇಲ್ಲ ರಾಣಿ ಬಂದೇ ಬರ್ತಾರೆ, ಅಮ್ಮ ಎಲ್ಲೂ ಹೋಗಿಲ್ಲ, ಬರ್ತಾರೆ ಅಂತ ಬಾಲ ಹೇಳ್ತಿರೋ ಅಷ್ಟೊತ್ತಿಗೆ ರಾಣಿ ಇದ್ದಳು, ಮಾಮ ನಾನು ನಿನಗೊಂದು ವಿಚಾರ ಹೇಳ್ತೀನಿ, ಆದರೆ ನೀನು ಯಾವ ಕಾರಣಕ್ಕೂ ನನಗೆ ಬೈಬಾರ್ದು ಆಯಿತಾ ಅಂತ ರಾಣಿ ಹೇಳ್ತಾಳೆ. ಅದನ್ನು ಕೇಳಿ ಸತ್ಯನಿಗೆ ಒಂದ್ಸಲ ಶಾಕ್ ಆಗುತ್ತೆ, ಏನಿರ್ಬೋದು ಅಂತ. ರಾಣಿ ಇದ್ದಳು, ಮಾಮ ಇವತ್ತು ನನಗೆ ತೇಜು ಫ್ರೆಂಡ್ ಸಿಕ್ಕಿದ್ರು ಮಾಮ ಅಂತ ಹೇಳ್ತಾರೆ. ಆ ಕಡೆ ಸೀನು ಮತ್ತು ಸತ್ಯನಿಗೂ ಶಾಕ್ ಆಗುತ್ತೆ, ಮತ್ತೆ ಬಾಲ ಸಿಕ್ಕಿದ್ನ, ಇವಳು ಮತ್ತೆ ಬಾಲನ ಹತ್ರ ಮಾತಾಡಿದ್ಲಾ ಅಂತ ಯೋಚನೆ ಮಾಡ್ತಾರೆ. ಆದರೆ ರಾಣಿ ಇದ್ದವಳು, ನಾನು ಅಮ್ಮ ಇವತ್ತು ಕಾಣಿಸ್ತಿರ್ಲಿಲ್ಲಲ್ಲ, ಅಮ್ಮನ ಬಗ್ಗೆ ಎಲ್ಲ ಹೇಳಿದೆ, ಅಮ್ಮ ಕಾಣಿಸ್ತಿಲ್ಲ ನನಗೆ ಹುಡ್ಕೊಡಿ ಅಂತ ತೇಜು ಫ್ರೆಂಡಿಗೆ ಹೇಳಿದೆ ಮಾಮ ಅಂದಾಗ ಸೀನು ಇದ್ದವನು, ಅಲ್ಲ ರಾಣಿ ಅವರು ಹುಡ್ಕೊಡಿ ಅಂದರೆ ಅವ್ರಿಗೆ ಹೇಳಿದರೆ ಅವ್ರು ಹೆಂಗೆ ಹುಡ್ಕೊಡ್ತಾರೆ ಹೇಳೋ, ಅವರಿಗೆ ಅಮ್ಮನ ಹೆಸ್ರು ಏನಾದ್ರು ಗೊತ್ತಾ ಅಥವಾ ಅವ್ರ ಅಮ್ಮನೇನಾದ್ರು ನೋಡಿದಾರಾ ಅಂತ ಸೀನು ಕೇಳ್ತಾರೆ. ಆವಾಗ ರಾಣಿ ಇದ್ದವಳು, ಹೌದಲ್ಲ ಛೇ, ನಾನು ಅಮ್ಮ ಯಾರು ಅಮ್ಮನ ಹೆಸ್ರು ಸಹ ಹೇಳಲೇ ಇಲ್ಲ ಮಾಮ ಅಂತ ಹೇಳುವಾಗ ಈ ಕಡೆ ಸತ್ಯ ಮತ್ತು ಸೀನುಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಯಾಕಂದರೆ ರಾಣಿ ಕಾವೇರಿ ಅಂತ ಬಾಲನಿಗೆ ಹೇಳಿಲ್ಲದು ಗೊತ್ತಾಗ್ಬಿಡುತ್ತೆ. ಅಂದರೆ ಬಾಲನಿಗೆ ಅನುಮಾನ ಬಂದಿಲ್ಲ, ರಾಣಿ ಮತ್ತು ಕಾವೇರಿ ಅಮ್ಮ ಮಗಳು ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ ಅಂತ ಸಮಾಧಾನ ಮಾಡ್ತಾರೆ. ಆವಾಗ ಸತ್ಯ ಸೀನು ಕರೆದು, ನೋಡು ಸೀನು, ಈಗ ಹೇಗಿದ್ರೂ ಬಾಲ ಕಾವೇರಿನ ಕರ್ಕೊಂಡು ಬರ್ತಾನೆ, ಆವಾಗ ರಾಣಿ ಇಲ್ಲಿರಬಾರ್ದು, ರಾಣಿ ಏನಾದ್ರು ನೋಡಿದರೆ ಮತ್ತೆ ತೊಂದರೆ ಆಗಿಬಿಡುತ್ತೆ, ನೀನು ರಾಣಿನ ಒಳಗೆ ಕರ್ಕೊಂಡೋಗು, ಕಾವೇರಿ ಬಂದ ತಕ್ಷಣ ನಾನು ಬಾಲನ ಹೇಗಾರು ಮಾಡಿ ಕಳಿಸ್ತೀನಿ ಅಂತ ಈ ಕಡೆ ಸತ್ಯ ಸೀನುಗೆ ಹೇಳ್ತಾನೆ. ಸರಿ ಆಯಿತು ಅಂದ ತಕ್ಷಣ ಸತ್ಯ ಇದ್ದವನು, ನೋಡು ರಾಣಿ ಕತ್ಲೆ ಆಗಿದೆ, ಅಮ್ಮ ಈಗ ಬಂದೇ ಬರ್ತಾರೆ, ನೀನು ಈಗ ಒಳಗೆ ಹೋಗಿರು, ಅಮ್ಮ ಬಂದ ತಕ್ಷಣ ನಾನು ಹೇಳ್ತೀನಿ ಅಂತ ಈ ಕಡೆ ಸತ್ಯ ಪ್ಲ್ಯಾನ್ ಮಾಡಿ ರಾಣಿನ ಒಳಗೆ ಹೋಗುವಂಗೆ ಮಾಡ್ತಾನೆ. ಇಲ್ಲಿ ಕೊನೆಗೂ ಕಾವೇರಿನ ಬಾಲ ಕರ್ಕೊಂಡು ಬಂದು ಬಿಡ್ತಾನೆ. ಕಾವೇರಿ ಬಂದವಳೆ, ಅಣ್ಣ ಅಂತ ಸತ್ಯನ ಕರೀತಾನೆ. ಸತ್ಯ, ಎಲ್ಲಿಗಮ್ಮ ಹೋಗ್ಬಿಟ್ಟಿದ್ದೆ, ನಿನ್ನನ್ನೆಷ್ಟು ನಾವು ಹುಡುಕಿದ್ವಲ್ಲ. ಬಾಲ ಬಂದವನೇ ಸತ್ಯನ ಹತ್ರ ಹೇಳ್ತಾನೆ, ನೋಡು ಸತ್ಯ, ನಿನ್ನ ತಂಗಿನ ನಾನು ಕರ್ಕೊಂಡು ಬಂದು ಬಿಟ್ಟಿದ್ದೀನಿ, ನಾನು ಮಾತು ಕೊಟ್ಟಂಗೆ ಅವಳನ್ನ ಜೋಪಾನಾಗಿ ಕರ್ಕೊಂಬಂದಿದ್ದೀನಿ ಅಂತ ಸತ್ಯನಿಗೆ ಹೇಳ್ತಾರೆ. ಆದರೆ ಸತ್ಯ ಥ್ಯಾಂಕ್ಸ್ ಅಂತ ಹೇಳಿ, ನೀನೊಂದು ನನಗೆ ಇನ್ನೊಂದು ಮಾತು ಕೊಡಬೇಕು ಬಾಲ ಅಂತ ಕೇಳ್ತಾನೆ. ಇನ್ನೊಂದು ಮಾತಾ ಏನು ಅಂದಾಗ, ನೀನಿನ್ನು ಯಾವ ಕಾರಣಕ್ಕೂ ನನ್ನ ಕಾವೇರಿ ಅಂದರೆ ನನ್ನ ತಂಗಿ ಜೀವನಕ್ಕೆ ಬರಬಾರ್ದು, ಅವಳು ಈ ಬೇರೆ ಬೇರೆ ವೇಷದಲ್ಲಿ ನಮ್ಮ ಮನೆ ಮುಂದೆನೂ ನೀನು ಇರಬಾರ್ದು ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ, ಇವಳು ನನ್ನ ಹೆಂಡ್ತಿನ ಯಾರ ಹೆಂಡ್ತಿ, ಅವಳು ಒಂದ್ಸಲ ನಿನ್ನನ್ನು ನಂಬ್ಕೊಂಡೋಗಿ ಪಾಡ್ತಿರೋಕ್ಕಷ್ಟೇ ಸಾಕು, ಇನ್ನೂ ನಿನ್ನನ್ನು ನಂಬ್ಕೊಂಡು ಅವಳ ಜೀವನ ಹಾಳು ಮಾಡೋದು ಬೇಡ ನೋಡು, ಯಾವ ಕಾರಣಕ್ಕೂ ಅವಳನ್ನ ನೀನು ಮೀಟ್ ಮಾಡೋಕ್ಕೆ ಬರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಬಾಲ ಇದ್ದನು, ಸರಿ ಆಯಿತು, ನಾನು ಈ ಕಂಡೀಷನ್ ಒಪ್ಕೊಳ್ತೀನಿ, ಆದರೆ ಕಾವೇರಿ ನನ್ನ ಜೊತೆ ನಗಾಡ್ತಾ ಮಾತಾಡಬೇಕು ಅಂದಾಗ, ನಗುನ ನೀನು ನನ್ನ ಜೀವನಕ್ಕೆ ಬಂದು ನನ್ನ ನಗುನೇ ಇಲ್ದಂಗಾಗಿದೆ, ಇನ್ನೇನು ನಿನ್ನ ಜೊತೆ ನಗಾಡ್ಕೊಂಡು ಮಾತಾಡೋದು, ಏನೂ ಇಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು, ನಾನಿನ್ನು ಬರ್ತೀನಿ ಅಂತ ಈ ಕಡೆ ಹೊರಡೋದಕ್ಕಿಂತ ಮುಂಚೆ ಒಂದು ಹೇಳ್ತಾನೆ, ನೋಡು ಸತ್ಯ, ನೀನು ಹೇಳ್ದಂಗೆ ನಾನು ಕಾವೇರಿಗೆ ತೊಂದರೆ ಕೊಡಲ್ಲ, ಆದರೆ ಕಾವೇರಿಗೆ ಬೇರೆ ಯಾರಾದ್ರು ತೊಂದರೆ ಕೊಡೋಕ್ಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಆವಾಗ ನಾನು ಎಲ್ಲಿದ್ರೂ ಕಾವೇರಿನ ಕಾಪಾಡೋಕ್ಕೆ ಬಂದೇ ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಕೊನೆಗೂ ಬಾಲ ರಾಣಿನ ನೋಡೋದೇ ಇಲ್ಲ, ಯಾಕಂದರೆ ರಾಣಿ ಒಳಗಿರ್ತಾಳೆ, ಸೀದಾ ಹೊರಟುಬಿಡ್ತಾನೆ. ಈ ಕಡೆ
ಆ, ಕ ರಾಣಿ ಅಂತ ಸತ್ಯ ಕದ್ಬಿಡ್ತಾನೆ. ರಾಣಿ ಇದ್ದವಳು ಹೊರಗೆ ಬಂದ ತಕ್ಷಣ ಕಾವೇರಿನ ನೋಡಿ ಜೋರಾಗಿ ಅತ್ಬಿಡ್ತಾಳೆ. ಅಮ್ಮ ಎಲ್ಲಿಗಮ್ಮ ಹೋಗ್ಬಿಟ್ಟಿದ್ದೆ, ನಾನು ಎಷ್ಟು ನಿನ್ನನ್ನು ಹುಡುಕ್ತೆ ಗೊತ್ತಾ, ಎಲ್ಲಿಗಮ್ಮ ಹೋಗ್ಬಿಟ್ಟಿದೆ ಅಂತ ಕಾವೇರಿನ ತಪ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ಸರಳ ಮತ್ತು ಪುಟ್ಟಕ್ಕಂಗೆ ಹೊಟ್ಟೆ ಕಿಚ್ಚಾಗ್ತಿರುತ್ತೆ. ಅಯ್ಯೋ ಮತ್ತೆ ಇವಳು ಬಂದ್ಲಲ್ಲಪ್ಪ, ನಾವು ಬಾಲನೇ ಕರ್ಕೊಂಡು ಹೋದ್ಲು, ಬಾಲನ ಜೊತೆನೆ ಹೊರಟ್ಲಲ್ಲ ಅಂತ ಅನ್ಕೊಂಡ್ರೆ ಮತ್ತೆ ಇಲ್ಲಿಗೆ ಬಂದ್ಲಲ್ಲ ಅಂತ ಅವರಿಬ್ರು ನೋಡ್ತಾ ಇರ್ತಾರೆ. ಇಲ್ಲಿ ಬಾಲ ಸೀದಾ ಮನೆಗೆ ಹೋಗೋತ್ತಿಗೆ ಜೋಬಿ ಕೈ ಹಾಕ್ತಾನೆ. ಕಾವೇರಿ ಜುಮ್ಕಿ ಅವಳ ಕೈಯಲ್ಲೇ ಇದ್ಬಿಡುತ್ತೆ. ಅಯ್ಯೋ ಇದನ್ನೊಂದು ಕೊಡೋಕ್ಕೆ ಮರ್ತೇ ಬಿಟ್ನಲ್ಲ, ಇದನ್ನ ಕೊಟ್ಬಿಟ್ಟು ಬರೋಣ ಅಂದ್ಕೊಂಡು ಮತ್ತೆ ವಾಪಸ್ಸು ಕಾವೇರಿ ಮನೆಗೆ ಬರ್ತಾನೆ ಬಾಲ. ಆದರೆ ಅಲ್ಲಿ ರಾಣಿ ಮತ್ತು ಕಾವೇರಿ ಎಲ್ಲರೂ ಹೊರಗಿರ್ತಾರೆ. ಇನ್ನೇನು ರಾಣಿನೂ ಬಾಲನ ನೋಡಬೇಕು, ಬಾಲ ತನ್ನ ಮಗಳು ರಾಣಿ ಅಂತ ನೋಡಬೇಕು ಅನ್ನೋಷ್ಟೊತ್ತಿಗೆ ಸತ್ಯನ ಕರೀತಾನೆ, ಕಾವೇರಿ ಕಾವೇರಿ ಅಂತ. ಆದರೆ ಕಾವೇರಿಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ ದೇವ್ರೆ, ಇವನು ಮತ್ತೆ ಇಲ್ಲಿಗೆ ಬಂದ್ಬಿಟ್ನಲ್ಲಪ್ಪ ಅಂತ ಈ ಕಡೆ ಗಟ್ಟಿಯಾಗಿ ರಾಣಿ ಮುಖನ ತಪ್ಕೊಂಡಿರ್ತಾಳೆ. ರಾಣಿ ಯಾವ ಕಾರಣಕ್ಕೂ ನೋಡಬಾರ್ದು ಅಂತ. ಈ ಕಡೆ ಸರಳ ಇದ್ದವಳು, ನೋಡ್ರಿ ನಿಮ್ಮನ್ನು ಯಾರ ಕರೀತಿದ್ದಾರೆ ಅಂತ, ಬೇಕು ಅಂತಲೇ ಹೇಳೋದು, ಯಾಕಂದರೆ ರಾಣಿ ನೋಡಲಿ, ಬಾಲನ ನೋಡಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇರ್ತಾನೆ, ನೋಡ್ರಿ ನಿಮ್ಮನ್ನು ಕರೀತಾ ಇದ್ದಾರೆ ಅಂತ. ಆದರೆ ಈ ಕಡೆ ಸೀನುಗೆ ಸತ್ಯ ಹೇಳ್ತಾರೆ, ನೋಡು ನೀನು ರಾಣಿನ ಕರ್ಕೊಂಡು ಒಳಗೆ ಹೋಗು ಅಂತ. ರಾಣಿನ ಕರ್ಕೊಂಡು ಸೀನು ಮತ್ತೆ ಒಳಗೆ ಹೋಗ್ತಾನೆ. ಕೊನೆಗೂ ರಾಣಿ ಬಾಲನ ನೋಡೋಕ್ಕೆ ಆಗಲ್ಲ, ಹಾಗೆ ಬಾಲನು ಸಹ ರಾಣಿನ ನೋಡೋಕ್ಕೆ ಆಗಲ್ಲ. ಮತ್ತೆ ಬಂದು ಕಾವೇರಿ ಏನು ಹೇಳು ಮತ್ತೆ ಯಾಕೆ ಬಂದೆ ಅಂದಾಗ, ನೀನು ಜುಮ್ಕಿ ಒಂದು ಮರ್ತು ಬಿಟ್ಟಿದ್ದೆ, ಅದನ್ನು ನಿನಗೆ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಸರಿ ಅಂತ ಅವಳು ಇಸ್ಕೊಂಡು ಬಿಡ್ತಾಳೆ. ಮತ್ತು ಸತ್ಯ ಕೊನೆಗೆ ಹೇಳ್ತಾನೆ, ಇದೇ ನೆಪ ಇಟ್ಕೊಂಡು ಮತ್ತೆ ನೀನು ನನ್ನ ತಂಗಿ ಜೀವನಕ್ಕೆ ಬರೋದಾಗಲಿ, ಅವಳಿಗೆ ಹಿಂಸೆ ಕೊಡೋದಾಗಲಿ ಆ ಥರ ಏನು ಮಾಡಬೇಡ ಅಂತ ಮತ್ತೆ ಹೇಳ್ತಾರೆ. ಇಲ್ಲೂ ಸಹ ರಾಣಿ ಪಾಪ ಬಾಲನ ನೋಡೋಕ್ಕಾಗಲಿಲ್ಲ, ಬಾಲ ರಾಣಿನ ನೋಡೋಕ್ಕಾಗಲಿಲ್ಲ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.